ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ ಇಯರ್ PUC ಮಾಡಲ್ ಕ್ವಶನ್ ಪೇಪರ್ 2 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಸಬ್ಜೆಕ್ಟ್ ಇಂಗ್ಲೀಷ್. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. 80 ಅಂಕದ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ರಿಲೀಸ್ ಆಗಿತ್ತು, ಅದನ್ನು ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇದು. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಮೂರು ಮಾಡಲ್ ಕ್ವಶನ್ ಪೇಪರ್ಗಳು ರಿಲೀಸ್ ಆಗಿವೆ. ಮೊದಲನೆಯ ಕೆಲಸ ನಿಮ್ಮದು ಈ ವರ್ಷಕ್ಕೆ ಪ್ರಿಪೇರ್ ಆಗಬೇಕು, ಔಟ್ ಆಫ್ ಅಂಕಗಳು ತೆಗಿಬೇಕು ಅಂದರೆ ನಾನು ಕೀ ಆನ್ಸರ್ ಜೊತೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನಲ್ವಾ, ಆ ವಿಡಿಯೋಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಬನ್ನಿ ಸರ್, ಮಾಡಲ್ ಕ್ವಶನ್ ಪೇಪರ್ 1 ರಿಲೀಸ್ ಮಾಡಿದ್ದೇನೆ. ಈಗ ಮಾಡಲ್ ಕ್ವಶನ್ ಪೇಪರ್ 2 ಸಬ್ಜೆಕ್ಟ್ ಇಂಗ್ಲೀಷ್, ಆರ್ಟ್ಸ್ ಕನ್ನಡ, ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳು. ದಿ ವರ್ಡ್ ಗ್ಯಾರಿಷ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಇದೆ. ಗ್ಯಾರಿಷ್ ವರ್ಡನ್ನು ಬಳಸಿದ್ದು ಎದಕ್ಕೆ ಅಂತ ಹೇಳಿದರೆ ಬ್ರೈಟ್ ಅಂತ, ಅದನ್ನು ಸನ್ ಅಂತ ಕರೆಯುತ್ತೇವೆ. ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಕ್ವಶನ್ ನಂಬರ್ 2, ಚೂಸ್ ದಿ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ ಆ್ಯಸ್ ದೆ ಪ್ಲೇಸ್ ಇನ್ ಟು ಡಿಯರ್ ಅಂತ ಇದೆ. 4 ಆಪ್ಷನನ್ನು ತಾವುಗಳು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಮೊದಲು ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಡೆತ್ ಸೆಂಟೆನ್ಸನ್ನು ಚೇಂಜ್ ಮಾಡಿ ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ತಾರೆ. ಎಕ್ಸ್ಪೆಂಡಿಚರು 600 ಫ್ರಾನ್ಸ್ ಬರುತ್ತೆ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಈ ರೀತಿಯಾಗಿ ಆಪ್ಷನ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 3, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಎ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಪ್ರೊಫೆಟ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿ ಇಲ್ಲಿ ಇರುತ್ತದೆ. ಕ್ಲಿಯರ್ ಮೈ ಡಿಯರ್? ಇಲ್ಲಿ ಯಾವುದು ಹೆಣ್ಣು ಮಾತಾಡಲಿಲ್ಲ, ಮಗು ಮಾತಾಡಲಿಲ್ಲ, ದೇವರು ಮಾತಾಡಲಿಲ್ಲ. ಇಲ್ಲಿ ಕವಿ ಏನು ಮಾಡ್ತಾನೆ ಅಂದರೆ ಪ್ರವಾದಿ ಹೇಳಿದಂಥ ಪ್ರವಚನವನ್ನು ಈ ಪದ್ಯದ ಮುಖಾಂತರ ನಮಗೆ ತಿಳಿಸ್ತಾರೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಅದು ಯಾವುದು ಸರಿ ಅಂತ ನೋಡೋಣ. ಸನ್ನಿ ಮಾರ್ನಿಂಗ್ ಪಾಠದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ವೈಲ್ಡ್ಸ್ ಬೋರ್ಸ್ ಹೆಡ್, ಹಂದಿಯ ತಲೆ ನನ್ನ ರೂಮಲ್ಲಿದೆ. ಯಾರ ರೂಮಲ್ಲಿ ಹೇಳಿದ್ದು? ಡಾನ್ ಗಾನ್ಸಲೋ ಹೇಳ್ತಾನೆ. ಹಾಗಿದ್ರೆ ಸರಿಯಾದ ಉತ್ತರ ಅದಕ್ಕೆ ಎಗೆ 3 ಅಂತ ಬರಬೇಕು. ಎಲ್ಲಿದೆ? 2 ಕಡೆ ಇದೆ, ಅದೇ ಪ್ರಾಬ್ಲಮ್ಮು. ಬನ್ನಿ ಇನ್ನೊಂದು ಆನ್ಸರ್ ಹುಡುಕಬೇಕಾಯ್ತು. ಟೈಗರ್ಸ್ ಸ್ಕಿನ್ ನನ್ನ ಮನೆಯಲ್ಲಿ ಇದೆ ಅಂತ ಒಂದು ಹುಡುಗಿ ಹೇಳ್ತಾಳೆ, ಅಜ್ಜಿ. ಹಾಗಿದ್ರೆ ಯಾರದು? ಲಾರಾಸ್ ಪೌಡರ್ ನನ್ನ ಬೆಡ್ರೂಮಲ್ಲಿ ಅಂತ. ಹಾಗಿದ್ರೆ ಬಿಗೆ 1 ಅಂತ ಇರಬೇಕು. ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇದೇನು? ಹ್ಯಾಂಡ್ ಕರ್ಚೀಪು ತನ್ನ ಶೂ ಬ್ರಷ್ ಆಗಿ ಉಪಯೋಗಿಸ್ತಾ ಇರ್ತಾನೆ. ಬನ್ನಿ ಕ್ವಶನ್ ನಂಬರ್ 5 ನೋಡೋಣ. ಇನ್ ದ ಸ್ಟೋರಿ ದಿ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದಿ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದಿ ಬೆಟರ್ ಆರ್ ಫಾರ್ ದಿ ವರ್ಸ್ ಅಂತ ಇದೆ. ಅಂದರೆ ಅಜ್ಜ ಯಾವುದು? ದಿ ಗಾರ್ಡನರ್, ಪಿ ಲಂಕೇಶ್ ಬರೆದಂತಹ ಪಾಠದಲ್ಲಿ ಅಜ್ಜ ತೋಟಕ್ಕೆ ಬಂದಿದ್ದು ಒಳ್ಳೆಯದೋ ಕೆಟ್ಟದೋ ಅಂತ ಡಿಸೈಡ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಅವಳು ಮೈಂಡು ಫಿಕ್ಸ್ ಆಗಿಬಿಡುತ್ತೆ. ದಟ್ ರೈಟ್ ಆನ್ಸರ್ ಈಸ್ ಓನರ್ಸ್ ವೈಫ್. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 6 ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕೋಟ್ ಈಸ್ ಬೈ ಬರ್ನಾರ್ಡ್ ಶಾ? ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ನಿಮಗೆ ಒಂದು ಏನಂತ ಹೇಳ್ತೀರಾ ಇಂಟರ್ವ್ಯೂ ಇದೆ. ಅದರಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದಂಥ ಒಂದು ಕೊಟೇಶನ್ ಯಾವುದು ಅಂದರೆ ಆಪ್ಷನ್ ಸಿ ಆಗಿರುತ್ತೆ. ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬೀನ್ ರಿಟನ್ ಬೈ ದಿ ಸ್ಪಿರಿಟ್ ಅಂತ ಇದಲ್ವಾ, ಅದು 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಜಪಾನ್ ಆ್ಯಂಡ್ ಬ್ರೆಜಿಲಿನ ಪಾಠ ಇದು. ಡ್ಯಾಶ್ ಹ್ಯಾಸ್ ಡೇಂಜರಸ್ ಅಂತ ಇದೆ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಈಟಿಂಗ್ ಸೂಪ್ ಅಂತ. ಇಲ್ಲಿ ಏನಾದರೂ ನಿಮಗೆ ಬ್ರೆಜಿಲ್ ಅಂತ ಕೇಳಿದರೆ ಅವನೀಡಾ ಪ್ರೆಸಿಡೆಂಟ ವರ್ಗಸ್ ಅಂತ ಬರಿಬೇಕಾಗತ್ತೆ. ಆದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಜಪಾನ್ ಅಂತ ಇದೆ. ಈಟಿಂಗ್ ಸೂಪ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಆಯ್ತೇನ್ರಿ? ಯಾಕೆ ಅಂತ ಹೇಳಿದಾದರೆ ಸೊರ್ರ ಅಂತ ಸೂಪನ್ನು ಅಲ್ಲಿ ಸೌಂಡ್ ಮಾಡ್ಕೊಂಡು ಡಿಸ್ಗಸ್ಸಿಂಗು ಕೆಟ್ಟದಾಗಿ ಕರ್ಕಶವಾಗಿ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ಆಯಿತಾ, ಆವಾಗ ಅವರು ಮೆಚ್ತಾರೆ. ಇಲ್ಲಾಂದರೆ ನಿಮ್ಮನ್ನು ಇಲ್ ಮ್ಯಾನರ್ಡ್ ಅಂತ ಕರೀತಾರೆ. ಕ್ವಶನ್ ನಂಬರ್ 8 ನೋಡೋಣ ಮಕ್ಕಳೇ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ವೋಟರ್ ಅಂತ ಇದೆ. ವೋಟರ್ ಪಾಠದಲ್ಲಿ ಈ 4 ಲೈನ್ಗಳನ್ನು ಓದಿ ಕರೆಕ್ಟ್ ಯಾವುದು ಅಂತ ಬರೆಯಿರಿ ಅಂತ ಸೀಕ್ವೆನ್ಸು. ಬನ್ನಿ ಅದನ್ನು ನೋಡೋದಾದರೆ, ರೂಫೋಸ್ ಒಕೋಕಿ ಟೋರ್ ದಿ ಬ್ಯಾಲೆಟ್ ಪೇಪರ್. ಲಾಸ್ಟ್ ಮೂಮೆಂಟಲ್ಲಿ ರೂಫ್ ಏನು ಮಾಡ್ತಾನೆ ಅಂದರೆ
ಎರಡು ಕಡೆಗೂ ದ್ರೋಹವನ್ನು ಮಾಡಬಾರ್ದು ಅಂದ್ಬಿಟ್ಟು ಆ ಬ್ಯಾಲೆಟ್ ಪೇಪರ್ ವೋಟ್ ಹಾಕಲಿಕ್ಕೆ ಅಂತ ಕೈಯಲ್ಲಿ ಪೇಪರ್ ಇರುತ್ತಲ್ವ, ಈಗ ನಾವು EVM ಮೆಷಿನನ್ನು ಬಳಸ್ತೀವಿ, ಎಲೆಕ್ಟ್ರಾನಿಕ್ ಮೆಷಿನ್ ಹೋಗಿ ಬಟನ್ ಒತ್ತಿತೀವಿ. ಹಿಂದಿನ ಕಾಲದಲ್ಲಿ ಒಂದು ಪೇಪರನ್ನು ತಗೊಂಡು ಅದು ಬಾಕ್ಸಲ್ಲಿ ಹಾಕ್ತಾಯಿದ್ರು. ರೂಫ್ ಏನು ಮಾಡ್ತಾನೆ ಅಂದರೆ ಆ ಪೇಪರನ್ನು ಹರಿದು 2 ಬಾಕ್ಸ್ಗಳಲ್ಲಿ ಅದನ್ನು ಹಾಕ್ಬರ್ತಾನೆ ನೋಡಿ. ಆ್ಯಂಡ್ ಪುಟ್ 1/2 ಇನ್ ಈಚ್ ಬಾಕ್ಸ್ ಅಂತ ಇದೆ. 2 ಬಾಕ್ಸಲ್ಲಿ ಏನು ಮಾಡ್ತಾನೆ, ಅರ್ಧ ಪೇಪರನ್ನು ಹಾಕಿ ಬರ್ತಾನೆ. ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಈಸ್ ದಿ ಓನರ್ ಆಫ್ ರಾಮ್ ಸೈಕಲ್ಸ್ ಇನ್ ವೇರ್ ದೇರ್ ಈಸ್ ಎ ವೀಲ್ ಅಂತ. ಆಯಿತಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಎಸ್ ಕನಕರಾಜನ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಗಂಡು, ಮೇಲ್ ಆ್ಯಕ್ಟಿವಿ. ಆಯಿತಾ ನೋಡಿ. ಹಾಗಿದ್ರೆ ಶೀಲಾರಾಣಿ ಯಾರು ಅಂತ ಕೇಳಿದರೆ ಫಸ್ಟ್ ಪಯೋನೀರ್ ಅಂತ ಉತ್ತರ ನೆನಪಿರಲಿ. ಮುತ್ತು ಭಾಸ್ಕರನ್ ಯಾರು ಗೊತ್ತಾ? ಆಪ್ಷನ್ ಬಿ ಇದೆ ಅಲ್ವಾ, ಮುತ್ತು ಭಾಸ್ಕರನ್ನು ಸೈಕಲ್ ಸಾಂಗನ್ನು ಬರೆದವರು. ಎನ್ ಕನ್ನಮ್ಮಲ್ ಅಂತ ಇದೆ. ಎನ್ ಕನ್ನಮ್ಮಲ್ಲು ಫಸ್ಟ್ ಪಯೋನೀರು. ಶೀಲಾರಾಣಿ ಚುಕಂತು ಅವರು ಡಿಸ್ಟಿಕ್ ಕಲೆಕ್ಟರ್ ಆಗಿರ್ತಾರೆ. ಆಯಿತಾ, ಸ್ವಲ್ಪ ರಾಂಗ್ ಆಗಿತ್ತು. ಸಿ ಯಾರವರು ಡಿಸ್ಟಿಕ್ ಕಲೆಕ್ಟರು. ಡಿ ಅವರು ಫಸ್ಟ್ ಪಯೋನೀರು. ಮುತ್ತು ಭಾಸ್ಕರನ್ನು ಸೈಕಲ್ ಸಾಂಗನ್ನು ಬರೆದವರು. ಇಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಯಾರಿಗೆ ಇದು ಕೊಡ್ದಂಗೆ ಅನ್ನಿಸ್ತಾ ಇರುತ್ತೋ ದಯವಿಟ್ಟು ಕ್ವಿಟ್ ಮಾಡ್ಕೊಳ್ಳಿ. ನನ್ನ ಉದ್ದೇಶ ನಿಮಗೆ ಇದೊಂದು ಪೇಪರಿಗೆ ರೆಡಿ ಮಾಡಬೇಕು ಅಂತಲ್ಲ, ಆ್ಯನ್ಯುವಲ್ ಎಕ್ಸಾಮಿಗಾಗಿ ರೆಡಿ ಮಾಡ್ತಾ ಇದ್ದೇನೆ. 4 ಆಪ್ಷನನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಪ್ರಶ್ನೆ 10, ದಿ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದಿ ವೆಲ್ ಅಂಟಿಲ್ ಡ್ಯಾಶ್ ಅಂತ ಇದೆ. ಪಂಚಮ ಅನ್ನುವಂಥದ್ದು 5ನೆಯ ಕೆಟಗರಿನಲ್ಲಿ ಬರುವಂಥ ವರ್ಣ ಸಿಸ್ಟಮ್ ಆಗಿರುತ್ತೆ. ನಾವೆಲ್ಲ ಕಲ್ತಿದ್ದು, ನೀವು ಕಲ್ತಿದ್ದೆಲ್ಲ 4 ವರ್ಣ ಸಿಸ್ಟಮಲ್ಲಿ 4 ಏನಂತೀರ ಟೈಪ್ಸ್ ಇದ್ದಾವೆ ಅಂತ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ಇನ್ನೊಂದು ಯಾವುದ್ರಿ ವೈಶ್ಯಾಸು, ಶೂದ್ರಾಸ್ ಅಂತ. ಆದರೆ ಇಲ್ಲಿ ನಮಗೆ ಈ ಒಂದು ಪದ್ಯದಲ್ಲಿ ವಾಟರ್ ಪೋಯಮಲ್ಲಿ ಪಂಚಮಾಸ್ ಅಂತ ಒಂದು ಕಲಿಸ್ತಾರೆ. ಈ ಪಂಚಮಾಸ್ ಅವರು ಬೋರ್ವೆಲ್ ಹತ್ರ ಅಥವಾ ನಲ್ಲಿ ಕಟ್ಟೆ ಹತ್ರ ಅಥವಾ ಬಾವಿ ಕಟ್ಟೆ ಹತ್ರ ನಿಂತ್ಕೋಬೇಕಿತ್ತು. ಎಲ್ಲಿವರೆಗೂ ಅಂದರೆ ಶೂದ್ರ ಬಂದು ತನ್ನ ಕೊಡವನ್ನು ತುಂಬಿಕೊಂಡು ಇವರಿಗೆ ಸುರಿದು ಹೋಗ್ತಾ ಇದ್ದ, ಇವರು ತುಂಬಿಕೊಂಡು ಹೋಗುವ ಹಾಗೆ ಇರಲಿಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ, ಶೂದ್ರ ಅಂತ. ಕ್ವಶನ್ ನಂಬರ್ 11, ಗ್ರಾಮರ್ ಕಂಡ್ರಿ. ನಿಮಗೆಲ್ಲ ಕಲಿಸಿದ್ದೀನಿ, ಎಷ್ಟು ಈಸಿಯಾಗಿದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. 3 ಮಾರ್ಕ್ಸಿಗಿದೆ. ಏನಿದೆ? ಎ ಪೆಲೆಟಲ್ ಹೌಸ್ ಡ್ಯಾಶ್ ಬಿಲ್ಡ್ ಅಂತ ಇದೆ, BUILD ಅಂತ ಇದೆ ಫಸ್ಟ್ ಡ್ಯಾಶ್ ಬ್ರಾಕೆಟಲ್ಲಿ. ಇದಕ್ಕೆ ಬಿಲ್ಡಿಗೆ ಬಿಲ್ಡೆಡ್ ಅಂತ ಇಂಗ್ಲೀಷಲ್ಲಿ ಇಲ್ಲೇ ಇಲ್ಲ. ಇದಕ್ಕೆ ಪಾಸ್ಟ್ ಟೆನ್ಸು ಬಿಲ್ಟ್, BUILT ಅಂತ ಬರಿಬೇಕು. ಆದರೆ ಸರಿಯಾದ ಉತ್ತರ ಇಲ್ಲಿ ವಾಸ್ ಬಿಲ್ಟ್ ಅಂತಲೇ ಬರಿಬೇಕು. ಸೆಕೆಂಡ್ ಕ್ವಶನಿಗೆ ಆನ್ಸರು ಡ್ಯಾಶಿಗೆ ವರ್ ಅಪಾಯಿಂಟೆಡ್. ಯಾಕಪ್ಪ ವರ್ ಬಂತು ಅಂತ ನೀವು ಕೇಳಿದಾದರೆ, ಪೀಪಲ್ ಅನ್ನುವಂಥದ್ದು ಬಹುವಚನ, ಪ್ಲೂರಲ್ ಫಾರಮ್, ಹಾಗಾಗಿ ಅರ್ಥ ಆಯ್ತಾ, ಪ್ಲೂರಲ್ ವರ್ಬನ್ನು ಯೂಸ್ ಮಾಡಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಯಾವುದು ಕ್ವಶನ್ ಯಾವುದು -3 ನೋಡೋಣ. ಇದನ್ನು ದಯವಿಟ್ಟು ನೀವೇ ನನಗೆ ಕಮೆಂಟ್ ಮುಖಾಂತರ ಆನ್ಸರನ್ನು ಹಾಕಿದರೆ ಬಹಳ ಖುಷಿ ಆಗುತ್ತೆ ಕಣ್ರು. ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರನ್ನು ಕಳಿಸ್ತೀರಾ ಅಂತ. ನೋಡಿ, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್, ಇದು ಕೂಡ ಬಹುವಚನ. ಇನ್ವೈಟಿಗೆ ಪಾಸ್ಟ್ ಟೆನ್ಸನ್ನು ಬರೆದು 2 ಕೂಡ ಆನ್ಸರನ್ನು ಬರೆದು ಕಳಿಸಿ. ಪ್ರತಿಯೊಂದು ಡ್ಯಾಶಿಗೆ 2 ಆನ್ಸರ್ ಬರುತ್ತೆ ಅಲ್ಲಿ ಕ್ವಶನ್ ನಂಬರ್ 11ಕ್ಕೆ. ಕ್ವಶನ್ ನಂಬರ್ 12, 12, fill in the blanks by choosing the appropriate expressions given in the bracket ಅಂತ ಇದೆ. ರಮೇಶ್ had promised to dash sweets as per doctor's advice as he was a diabetic ಅಂತ ಇದೆ. his dash when he saw a sweet printed sugar free ಅಂತ. ಮೊದಲು ನೋಡಿ, ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಡಾಕ್ಟರ್, ನಾನು ಬಿಟ್ಟು ಹಾಕ್ತೀನಿ ಅನ್ನೋಕ್ಕೆ ಗಿವ್ ಅಪ್ ಅಂತ ಹೇಳ್ತಾನೆ. ನಾನು ಬಿಟ್ಬಿಡ್ತೀನಿ ಸರ್ ಅಂತ, ಗಿವ್ ಅಪ್ ಅಂತ. ಆ ನಂತರದಲ್ಲಿ ಸ್ವೀಟ್ ಬಾಕ್ಸ್ ನೋಡ್ತಾನೆ, ಅದರ ಮೇಲೆ ಶುಗರ್ ಫ್ರೀ ಅಂತ ಇರುತ್ತೆ. ಅವನ ಮುಖದ ಮೇಲೆ ಕಳೆ ಬರುತ್ತೆ, ಸ್ಮೈಲ್ ಬರುತ್ತೆ. ಅದನ್ನು ಫೇಸ್ ಲಿಟ್ ಅಪ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್? ಆಯಿತಾ. ಕ್ವಶನ್ ನಂಬರ್ 13 ನೋಡೋಣ. ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂತ ಇದೆ. ಹಿ ಅಂದರೆ ಯಾರು, ಹಿಸ್ ಅಂದರೆ ಯಾರು ಅಂತ ಇದೆ. ನೋಡಿ, ಗೋಲ್ಡ್ ಸ್ಮಿತ್ ವಾಸ್ ಆಲ್ಸೋ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಿಕಾಸ್ ಹಿ ಅಂದರೆ ಯಾರು, ಅವನೇ ಗೋಲ್ಡ್ ಸ್ಮಿತ್ ಅಂತ. ಆಯಿತಾ. ಕ್ಲಿಯರ್ ಮೈ ಡಿಯರ್? ಆಯಿತಾ. ಈ 4ನೇದಿದ್ದಲ್ಲೂ ಆನ್ಸರ್ ಅದು, ಮತ್ತು ಅಪಾಸ್ಟ್ರಫಿ ಎಸ್ ಎಲ್ಲ. ಹಿಸ್ ಅಂದರೆ ಅವಾಗ ಅಪಾಸ್ಟ್ರಫಿ ಎಸ್ ಇರೋದು ಗೋಲ್ಡ್ ಸ್ಮಿತ್ ಬರಿಬೇಕು. ನೋಡಿ, ಫಸ್ಟ್ ಆನ್ಸರಿಗೆ 4ನೇದು, ಸೆಕೆಂಡ್ ಬಿಗೆ 3rd ಒನ್ನು ಆನ್ಸರ್ ಆಗಿರುತ್ತೆ. ಶಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಬನ್ನಿ ನೋಡೋಣ. ಆಯಿತಾ. ಎ ಪೂರ್ ವುಮೆನ್ ಅನ್ನುವಂಥದ್ದು ಶಿ ಆಗಿ ಇಲ್ಲಿ ಬರುತ್ತೆ. ನೋಡಿ, ಒನ್ ಡೇ ಅ ಪೂರ್ ವುಮೆನ್ ವಿಸಿಟೆಡ್ ಹಿಸ್ ಹೌಸ್, ಶಿ ಆಸ್ಕ್ಡ್ ಹಿಮ್. ಶಿ ಅಂದರೆ ಯಾರು, ಅಜ್ಜಿ. ಹಾಗಾಗಿ ಸರಿಯಾದ ಉತ್ತರ ಬಂದು ಆಯಿತಾ, ಅ ಪೂರ್ ವುಮೆನ್ 5ನೇದು ಆನ್ಸರ್ ಆಗಿರುತ್ತೆ. ಅದಕ್ಕೆ ಶೀಗೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಹೂ ಅಂದರೆ ಯಾರು ಅಂತ ಕೇಳಿದ್ದಾರೆ. ಬನ್ನಿ. ಹಿಮ್
ಹಿ ವುಡ್ ಕಮ್ ಟು ಸಿ ಹರ್ ಹಸ್ಬೆಂಡ್ ಹೂ ವಾಸ್ ಸಿಕ್. ಹೂ ವಾಸ್ ಸಿಕ್, ಹಸ್ಬೆಂಡ್ ವಾಸ್ ಸಿಕ್ ಅಂತ. ಹಸ್ಬೆಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಬಿ ಇದೆ ಅಲ್ವಾ, ಅದು ಟು ಪೂರ್ ವುಮೆನ್ಸ್ ಹಸ್ಬೆಂಡ್ ಅಂತ, ಅದೇ ಅದಕ್ಕೆ ಉತ್ತರ ಹೂ ಅನ್ನೋದಕ್ಕೆ. ಲಾಸ್ಟ್ ಕ್ವಶನ್ ವಿಚ್ಗೆ ಸರಿಯಾದ ಉತ್ತರ ಒಂದು ಸ್ಮಾಲ್ ಬಾಕ್ಸ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪಾರ್ಟ್ ಎ 20 ಅಂಕದ್ದು ಕಂಪ್ಲೀಟ್ ಆಯಿತು. 20 ಮಾರ್ಕ್ಸಿಗೆ ನಾನು ವಿತ್ ಎಕ್ಸ್ಪ್ಲನೇಷನ್ನು 10 ನಿಮಿಷ ತೆಗೆದುಕೊಂಡಿದ್ದೇನೆ. ಈಗ ಪಾರ್ಟ್ ಬಿ ಕಡೆಗೆ ಬರೋಣ. ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ಸ್ ದಿ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ಹಾಗಿದ್ರೆ ರೋಮಿಯೋ ಯೂಸ್ ಮಾಡಿದಂಥ 2 ಇಮೇಜ್ಗಳು ಯಾವುದಕ್ಕೆ ಅಂತ, ಅವಳಿಗೆ ವರ್ಣನೆಯನ್ನು ಮಾಡಲಿಕ್ಕೆ ಅಂತ. ಫಸ್ಟ್ ಆನ್ಸರ್ ಅದಕ್ಕೆ ಎ ಅಂತ ಹಾಕಿಬಿಟ್ಟು ಆ್ಯಸ್ ಎ ಸ್ನೋವಿ ಡವ್ ಟ್ರೋಪಿಂಗ್ ವಿತ್ ಕ್ರೋಸ್ ಅಂತ ಬರೀರಿ. ಬಿ ಅಂತ ಹಾಕಿ ಲೈಕ್ ಎ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ. ಕ್ಲಿಯರ್ ಮೈ ಡಿಯರ್? ಲೈಕ್ ಅ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯಸ್ ಇಯರ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 15. ವಾಟ್ ಡು ಬೋಸ್ ಆ್ಯಂಡ್ ಆ್ಯರೋ ರೆಫರ್ ಟು ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಇದೆ. ಬೋಸ್ ಅಂದರೆ ಯಾರು ಹೇಳಿ ನೋಡೋಣ? ಪೇರೆಂಟ್ ಅಂತ. ಆ್ಯರೋಸ್ ಅಂದರೆ ಯಾರು? ಲಿವಿಂಗ್ ಚಿಲ್ಡ್ರನ್ ಅಂತ. ಇಷ್ಟು ಬರೆದ್ರೆ ಮುಗೀತು, 2 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 16. ವಾಟ್ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ? ವಂದನಾ ಶಿವರವರ ಪೇರೆಂಟ್ಸ್ ಏನಾಗಿದ್ದರು? ಪೇರೆಂಟ್ಸ್ ಅಂದರೆ ತಂದೆ ಹಾಗೂ ತಾಯಿ. ತಂದೆ ಒಬ್ಬ ಫಾರೆಸ್ಟ್ ಕನ್ಸರ್ವೇಟರ್ ಆಗಿದ್ದರು. ಬಿ ಅಂತ ಹಾಕಿಬಿಟ್ಟು ಮದರ್ ವಾಸ್ ಎ ಫಾರ್ಮರ್ ಅಂತ ಬರೀಬೋದು, ಆಯಿತಾ, ಅಥವಾ ಪೀಸೆಂಟ್ ಅಂತಲೂ ಬರೀಬೋದು. ಕ್ವಶನ್ ನಂಬರ್ 17. ವೇರ್ ಡಸ್ ದಿ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಅಂತ ಇದೆ. ಎಲ್ಲಿ ಅಂತ ಹೇಳಿದರೆ ಸರಿಯಾದ ಉತ್ತರ ಏನಂತಾರೆ, ಬಿಸ್ಲರಿ ಅಂತ ಬರೀಬೇಕು. ಅದೇ ಸ್ಪೆಲ್ಲಿಂಗ್ ಬರಲ್ಲ ಮಕ್ಕಳಿಗೆ, ಅದೇ ಮಜಾ ಇರೋದು, ಆಯಿತಾ. ಬಿಸ್ಲರಿ ಅಂತ ಬರೀಬೇಕು. ಸೆಕೆಂಡ್ ಅದರಲ್ಲೇ ಕ್ವಶನ್ 17. ವೇರ್ ಡಸ್ ಇಟ್ ಡ್ಯಾನ್ಸ್? ಇನ್ನೋಸೆಂಟಾಗಿ ಕೂತ್ಕೊಳ್ಳೋದು ಬಿಸ್ಲರಿ ಬಾಟಲು. ಹಾಗಿದ್ರೆ ಡ್ಯಾನ್ಸ್ ಮಾಡೋದು ಯಾವ ಬಾಟ್ಲಲ್ಲಿ ಅಂದರೆ ಅದು ಪೆಪ್ಸಿ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಥರ್ಡ್ ಮೇನು 3 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಆಗಿರುವಂಥದ್ದು. ದಯವಿಟ್ಟು ಅದನ್ನೆಲ್ಲ ಯೂಟಿಲೈಸ್ ಮಾಡಿಕೊಳ್ಳಿ, ಜೊತೆಗೆ ಗ್ರಾಮರಲ್ಲಿ ವೀಕ್ ಇರೋರಿಗೂ ಕೂಡ, ಆಯಿತಾ. ನೋಡಿ, ಈಗ ಪಾರ್ಟ್ ಸಿ ಇಷ್ಟು ದಿನದಿಂದ ನಾನು ಆನ್ಸರನ್ನು ಹಾಕ್ತಾ ಇರಲಿಲ್ಲ, ಆದರೆ ನಿಮ್ಮ ಯೂನಿಟ್ ಟೆಸ್ಟ್ಗೆ ಯಾರಾದರೂ ಮತ್ತೆ ಇದನ್ನೇ ಕೊಟ್ಟುಬಿಟ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಈ ಪಾರ್ಟ್ ಸಿ ಇದರ ಕೂಡ ಆನ್ಸರನ್ನು ಹೇಳಿ ಕೊಡ್ತಾ ಇದ್ದೇನೆ. ನೋಡಿ, ವೇ ಡಿಡ್ ಗರ್ಟಿ ಮೆಟ್ ಕಾರ್ಲ್ ಕೊರಿ ಅಂತ ಇದೆ. ಸರಿಯಾದ ಉತ್ತರ ಅಟ್ ಚಾರ್ಲ್ಸ್ ಯೂನಿವರ್ಸಿಟಿ ಇನ್ ಪ್ರಾಗ್ಯೂ ಅಂತ, ಆಯಿತಾ, ಇನ್ ಪ್ರಯಾಗ್. ಕ್ವಶನ್ ನಂಬರ್ ಬಿಗೆ ಕ್ಯಾಪಿಟಲ್ಲು ಪ್ರಯಾಗ್ ಅಂತ. ಕ್ವಶನ್ ನಂಬರ್ ಸಿ ಮ್ಯಾನೇಜರ್ ಅಟ್ ಎ ಶುಗರ್ ಫ್ಯಾಕ್ಟ್ರಿ ಅಂತ. ಕ್ವಶನ್ ನಂಬರ್ 16 ಅದಕ್ಕೆ ಕ್ವಶನ್ ನಂಬರ್ ಡಿಗೆ 16 ಏಜ್ ಆಫ್ 16 ಅಂತ. ಕ್ವಶನ್ ನಂಬರ್ ಇ ವೇ ಡಿಡ್ ಗರ್ಟಿ ಆ್ಯಂಡ್ ಕಾರ್ಲಿ ಮೈಗ್ರೇಟ್ ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ USA ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ ಎಫ್ಗೆ ಸರಿಯಾದ ಉತ್ತರ ದೇ ಡಿಡ್ ನಾಟ್ ಲೈಕ್ ದ ಐಡಿಯಾ ಆಫ್ ಎ ಮ್ಯಾರೀಡ್ ಕಪಲ್ ವರ್ಕಿಂಗ್ ಟುಗೆದರ್ ಅಂತ. ಕ್ವಶನ್ ನಂಬರ್ ಜಿ ಅದು ಗ್ರಾಮರ್ ಭಾಗ. ಮೇಕ್ ದಿ ಆಂಟೋನಿಮ್ ಅಂತ ಇದೆ. ವಿರುದ್ಧ ಪದ ಮಾಡಿ, ಅದಕ್ಕೆ ಅಗ್ರಿಗೆ ಪ್ರಿಫಿಕ್ಸು ಕೂಡ ಆಗಬೇಕು ಅಂತ ಇದೆ. ಸರಿಯಾದ ಉತ್ತರ ಡಿಸ್ಅಗ್ರಿ ಅಂತಲೇ ಬರಬೇಕು. DISAGREE ಅಂತ ಒಂದೇ ವರ್ಡು ಆಗಿರಬೇಕು. ಕ್ವಶನ್ ನಂಬರ್ ಹೆಚ್ಚು ಹೂ ಡಿಡ್ ದ ಡಿಸ್ಕವರಿ ಆಫ್ ಅಂತ ಎಲ್ಲ ಕೇಳಿದ್ದಾರೆ. ಚಿಲ್ಡ್ರನ್ ವಿತ್ ಡಯಾಬಿಟೀಸ್ ಅಂತ. ಲಾಸ್ಟ್ ಆನ್ಸರು ಕಂಡ್ರಿ ಡಿಡ್ ನಾಟ್ ಏನಂತೀರ ಬರ್ಜ್ ಇನ್ ಇಂಚ್ ಅಂತ, ಆಯಿತಾ. ನೆಕ್ಸ್ಟು ನಿಮಗೆ ಪ್ಯಾಸೇಜ್ ಕಷ್ಟ ಆಗ್ತಾಯಿದ್ರೆ ತಗೊಳ್ಳೋ ಪೋಯಮನ್ನು ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್ ಅಂತ ಇದೆ. ಇದು ಪೋಯಮ್ ಓದ್ಕೊಂಡ್ಬಿಟ್ಟು ತಾವುಗಳು 9 ಅಂಕಗಳನ್ನು ಇಲ್ಲಿ ಗಳಿಸ್ಬೋದು. ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಹೂವರ್ ಅಂತ ಇದಲ್ವ, ಹರ್ ಮೇಡನ್ಸ್ ವರ್ ವಾಚಿಂಗ್ ಅಂತ. ಕ್ವಶನ್ ನಂಬರ್ ಬಿ ಶಿ ನೀದರ್ ಸೋಂಡ್ ನಾರ್ ಅಟರ್ಡ್ ಕ್ರೈ ಅಂತ. ಕ್ವಶನ್ ನಂಬರ್ ಸಿಗೆ ಹೋಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಡಿ 19 years old ಅಂತ. ಕ್ವಶನ್ ನಂಬರ್ ಇ ಎ ಮೇಡನ್ ಅಂತ. ಕ್ವಶನ್ ನಂಬರ್ ಎಫ್ ಇದಕ್ಕೆ ಶಿ ಬ್ರಷ್ಡ್ ಇಂಟು ಟಿಯರ್ಸ್ ಅಂತ. ಕ್ವಶನ್ ನಂಬರ್ 9ಕ್ಕೆ ಎ ನರ್ಸ್ ಅಂತ. ಕ್ವಶನ್ ನಂಬರ್ 10 ಏನಿದೆ ಸರ್, ಹೆಚ್ಚಿಗೆ ಪ್ರಿಫಿಕ್ಸ್ ಆಗಬೇಕಲ್ವಾ, ವರ್ತಿ ಅಂತ ಇದೆ. ಆ್ಯಂಟೋನಿಮ್ ಅಂದರೆ ಅನ್ವರ್ಥಿ ಅನ್ನುವಂಥದ್ದು ಸರಿಯಾದ ಉತ್ತರ. ಅನ್ವರ್ಥಿ UNWRTHY ಅಂತ. ಐಗೆ ಸರಿಯಾದ ಉತ್ತರ ಒಂದು ಧಿ ಅಂತ ಆಗುತ್ತೆ, THEE. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು 15 ನಿಮಿಷದಲ್ಲಿ, ಆಯಿತಾ. ನಾವು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಬಂದು ಪಾರ್ಟ್ ಡಿ ಕಡೆಗೆ ಬಂದಿದ್ದೀವಿ. ಪೂರ್ತಿ ಗ್ರಾಮರ್ ಮೇಲೆ ಗ್ರಾಮರು. ದಿ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್
ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ ಅಂತ ಇದೆ. ದಿ ಫಸ್ಟ್ ಅಸೈನ್ಮೆಂಟ್ THEನೇ ಅಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಟು ಸಬ್ಮಿಟ್ ದಿ ಫಸ್ಟ್ ಅಸೈನ್ಮೆಂಟ್ ಅಂತ. ರಿಅರೇಂಜ್ ದ ಫಾಲೋಯಿಂಗ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ, ಆಯಿತಾ, ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್ ಅಂತ ಬರೀರಿ. ಐ ರಿಪೀಟ್, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್ ಅಂತ. ಕ್ವಶನ್ ನಂಬರ್ 3, ಬಯೋಡೈವರ್ಸಿಟಿ ಡ್ಯಾಶ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್, HAS ಅಂತಲೇ ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 4, ಇನ್ 2011 ದ UN ಜನರಲ್ ಅಸೆಂಬ್ಲಿ ಡ್ಯಾಶ್ ಕಾನ್ಫರೆನ್ಸ್ ಅಂತ ಇದೆ. ಆಯಿತಾ, 2011ರಲ್ಲಿ ಅಂದರೆ ಭೂತಕಾಲ, ಹಾಗಾಗಿ ಆರ್ಗನೈಸ್ಡ್ ಅಂತ ಬರೆದ್ರೆ ಮುಗೀತು, ಆರ್ಗನೈಸ್ಡ್ ಅಂತ. ಆಯಿತಾ, D ಹಾಕಿದರೆ ಮುಗದೆ ಹೋಯ್ತು ರೀ ಆನ್ಸರ್. ಅದು ನಿಮಗೆ ಕಷ್ಟ ಆಗ್ತಾಯಿದ್ರೆ ತಾವುಗಳು ಇದನ್ನು ಬರೀಬೋದು, ಲಿಂಕರ್ಸ್ಗಳನ್ನು. ಇದಕ್ಕೆ ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ ಆಫ್ಟರ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್ ಹಿ ಸ್ಟಾರ್ಟೆಡ್ ಟು ಫಂಬಲ್. ತೊದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಿಕಾಸ್ ಹಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್. ಶಿ ಲೆಫ್ಟ್ ಲೈಕ್ ಗೋಯಿಂಗ್ ಅವೇ ಸೇಯಿಂಗ್ ದ್ಯಾಟ್ ಇಟ್ ವಾಸ್ ನನ್ ಆಫ್ ಹರ್ ಕನ್ಸರ್ನ್. ಹವೆವರ್ ಶಿ ಕಂಟಿನ್ಯೂ ಟು ಸಿಟ್ ದೇರ್ ಆ್ಯಸ್ ದೋ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದಿ ಓಲ್ಡ್ ಮ್ಯಾನ್. ಈ ರೀತಿಯಾಗಿ ಬರೀಬೇಕು. ಐ ರಿಪೀಟ್, ಫಸ್ಟ್ ಆನ್ಸರು ಆಫ್ಟರು, ಸೆಕೆಂಡ್ ಬಿಕಾಸ್, ಥರ್ಡು ಹವೆವರ್, ಫೋರ್ತ್ ಆನ್ಸರು ಆ್ಯಸ್ ಧೋ ಅಂತ ಬರುತ್ತೆ. ಈಗ 32ನೇ ಪ್ರಶ್ನೆ. ಇಲ್ಲೂ ಕೂಡ ನಿಮಗೆ ಆಪ್ಷನ್ ಇದೆ, 2+2 ಅಂತ. ಯಾವುದಾದ್ರೂ ಎರಡನ್ನು ಬರಿಬೋದು. ಹೀ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಸಂಟ್ ಹೀ ಅಂತ ಬರೆದ್ರೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 2, ಹೀ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಇದೆ. ಕಬಡ್ಡಿಗೆ ಅಂಡರ್ಲೈನ್ ಇದೆ. ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಡಿಡ್ ಯು. ನೋಡಿ, ವಾಟ್ ಏನು ಆಡಿದೆ, ವಾಟ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್ ಅಂತ. ಐ ರಿಪೀಟ್, ವಾಟ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್ ಕ್ವಶನ್ ಮಾರ್ಕ್ ಹಾಕಬೇಕು. ಆಯಿತಾ, ಅದು ಬರಲ್ವಾ, ರೆಕ್ಟಿಫೈ ದಿ ಎರರ್ ಮಾಡ್ಬೋದು. ಆಯಿತಾ, ಏನಿದೆ, ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್ ಅಂತ ಇದೆ. ಸೊ ಇಲ್ಲಿ ಲೈಕ್ಸ್ ಅನ್ನೋದೇ ತಪ್ಪು, ಅದು ಲೈಕ್ ಅಂತ ಆಗಬೇಕು. ಕ್ವಶನ್ ನಂಬರ್ 2, ಅದರಲ್ಲಿ ಸನ್ ರೈಸಸ್ ಇನ್ ದಿ ಈಸ್ಟ್ ಅಂತ ಇದೆ. ಸರಿಯಾದ ಉತ್ತರ ದಿ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ 33ನೇ ಪ್ರಶ್ನೆ ಕೂಡ 2 ಮಾರ್ಕ್ಸಿಗೆ ಇರುವಂಥದ್ದಾಗಿರುತ್ತೆ. ದಿ ಪ್ಲಾಂಟಮ್ ಈಸ್ ಎ ಫಿಕ್ಷನ್ ಕಾಮಿಕ್ ಸ್ಟ್ರಿಪ್ ಹೀರೋ who was created by Lee Flak, an American. He lives in the fictional African country ಅಂತ ಎಲ್ಲ ಇದೆ. ಈಗ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಪ್ಪ. ಫಸ್ಟ್ ಆನ್ಸರು ಲೀ ಫ್ಲಾಕ್ ಅಂತ. ಸೆಕೆಂಡ್ ಆನ್ಸರು ಬಂದು ಅದಕ್ಕೆ ಮಿಸ್ಟರ್ ವಾಲ್ಕರ್ ಅಂತ. ಥರ್ಡ್ ಆನ್ಸರು ಅಮೇರಿಕನ್ ಅಂತ. ಫೋರ್ತ್ ಆನ್ಸರು ಮಂಡ್ರೇಕ್ ದಿ ಮೆಜಿಷಿಯನ್ ಅಂತ. ಐ ರಿಪೀಟ್, ಫಸ್ಟ್ ಆನ್ಸರ್ ಲೀ ಫ್ಲಾಕ್, ಸೆಕೆಂಡ್ ಆನ್ಸರ್ ಮಿಸ್ಟರ್ ವಾಕರ್, ಥರ್ಡ್ ಆನ್ಸರು ಅಮೇರಿಕನ್, ಆ್ಯನ್ ಅಮೇರಿಕನ್, ಫೋರ್ತ್ ಆನ್ಸರು ಮಂಡ್ರೇಕೆ ದಿ ಮೆಜಿಷಿಯನ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನಿಮಗೆ ಭಾಳ ಡಿಫಿಕಲ್ಟ್ ಅಂದುಕೊಂಡಿರಲ್ವ, ಅದನ್ನು ಮಾಡೋಣ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್. 34ನೇ ಪ್ರಶ್ನೆ. ರೂಫು ಹಾಗೂ ಎಲ್ಡರ್ಸ್ ಮಾತಾಡಿದ್ದಲ್ವಾ, ಬನ್ನಿ. ರೂಫ್ ಆಸ್ಕ್ಡ್, ನೋಡಿ, ರೂಫ್ ಸೆಡ್ ಟು, ನೋಡಿ ಸೆಡ್ ಅಂತಲೇ ಬರೀಬೇಕು, SAD. ರೂಫ್ ಸೆಡ್ ಎಲ್ಡರ್ಸ್ ಕ್ಲಿಯರ್ ದ್ಯಾಟ್ ದೇ ಹ್ಯಾಡ್ ಎ ಮಿನಿಸ್ಟರ್ ಫ್ರಮ್ ದೇರ್ ವಿಲೇಜ್. ನಿಮ್ಮ ವಿಲೇಜಿನಲ್ಲೇ ನಿಮ್ಮ ಒಬ್ಬ ಮಿನಿಸ್ಟ್ರ್ ಇದ್ದಾನಲ್ವಾ ಅಂತ ಹೇಳ್ತಾನೆ. ಹೇಗೆ ಬರೀತೀರಾ? ರೂಫ್ ಸೆಡ್ ಎಲ್ಡರ್ಸ್ ದ್ಯಾಟ್ ದೇ ಹ್ಯಾಡ್ ಅ ಮಿನಿಸ್ಟರ್ಸ್ ಫ್ರಮ್ ದೇರ್ ವಿಲೇಜ್. ಮತ್ತು ಮುಂದೆ ಒಂದು ಸೆಂಟೆನ್ಸ್ ಕಂಟಿನ್ಯೂ ಇದೆ. ಆ್ಯಂಡ್ ಆಸ್ಕ್ಡ್ ಇಫ್ ದೇ ವಾಂಟೆಡ್, ನೋಡಿ, ಇಫ್ ದೇ ವಾಂಟೆಡ್ ಹಿಮ್ ಟು ಲೂಸ್ ಇನ್ ದಿಸ್ ಎಲೆಕ್ಷನ್. ದಿಸ್ ಅಂತ ಇದೆ, ದಟ್ ಅಂತ ಅದನ್ನು ಬರಿಬೇಕು ಎಕ್ಸಾಮಲ್ಲಿ ಅಷ್ಟೇ, ಕ್ವಶನ್ ಮಾರ್ಕ್ ತೆಗಿಬೇಕು. ಎಲ್ಡರ್ಸ್ ರಿಪ್ಲೈಡ್ ರೂಫ್ ದ್ಯಾಟ್, ಏನಂತ ರಿಪ್ಲೈ ಮಾಡ್ತಾರೆ? ದ್ಯಾಟ್ ದೇ ವುಡ್ ನಾಟ್ ಬಿಟ್ರೇ ದೇರ್ ಸನ್, THEIR, ದೇ ವುಡ್ ನಾಟ್ ಬಿಟ್ರೇ ದೇರ್ ಸನ್ ಆ್ಯಂಡ್ ದೇ ವುಡ್ ಸಿ ಹಿಮ್ ವಿನ್. ಇಷ್ಟೇ, ಆ್ಯಂಡ್
ದೇ ವುಡ್ ಸಿ ಹಿಮ್ ವಿನ್. ಶೆಲ್ಲಿಗೆ ಅಲ್ಲಿ ತಾವುಗಳು ಶುಡ್ ಅಂತ ಬರೀಬೇಕು, ಆದರೆ ಈಗಿನ ಪ್ರಪಂಚದಲ್ಲಿ ಶುಡ್ ಅನ್ನೋದು ಯೂಸೇಜ್ ಕಡಿಮೆ ಆಗಿದೆ, ಹಾಗಾಗಿ ವುಡ್ ಅಂತ ಬರೀರಿ. ಶುಡ್ ಅಂತ ಬರೆದ್ರೆ ತಪ್ಪಿಲ್ಲ, ಆಯಿತಾ. ಲಾಸ್ಟ್ ಲೈನಿಗೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತ ಇದೆ. ಇಂಡೈರೆಕ್ಟ್ ಸ್ಪೀಚಲ್ಲಿ ರೂಫ್ ಏನಂದರೆ ಥ್ಯಾಂಕ್ಡ್ ದೆಮ್ ಫಾರ್ ದೇರ್ ಸಪೋರ್ಟ್. ನೋಡಿ, ರೂಫ್ ಥ್ಯಾಂಕ್ಡ್ ದೆಮ್, ಆಯಿತಾ, ಫಾರ್ ದೇರ್ ಸಪೋರ್ಟ್, THEIR, ದೇರ್ ಸಪೋರ್ಟ್. ಈಗ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇದೆ. ಇದಕ್ಕೆ 3 ಮಾರ್ಕ್ಸ್. ಎಷ್ಟು ಈಸಿ ಇದೆ ನೋಡಿ. ಗ್ರೀಟಿಂಗ್ಸ್ ಅಂತ ಇದೆ, ಕೆಳಗಡೆ ಗುಡ್ ಮಾರ್ನಿಂಗ್ ಇದ್ದರೆ ಮೇಲ್ಗಡೆನೂ ಅದೇ ಬರೀಬೇಕು. ಗುಡ್ ಮಾರ್ನಿಂಗ್ ಅಂತ ಬರೆದಿದ್ರೆ 1 ಮಾರ್ಕ್ಸ್ ಸಿಕ್ತು. ಕೆಳಗಡೆ ಟೀಚರ್ ವೆರಿ ಗುಡ್ ಮಾರ್ನಿಂಗ್. ಆವಾಗ ಸ್ಟೂಡೆಂಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮ್ಯಾಮ್ ಕ್ಯಾನ್ ಐ ಬಾರೋ, ನೋಡಿ, ಮೇ ಐ ಬಾರೋ ದಿಸ್ ಬುಕ್ ಅಥವಾ ಮ್ಯಾಮ್ ಕ್ಯಾನ್ ಐ ಬಾರೋ ದಿಸ್ ಬುಕ್ ಅಂತ ಕೇಳ್ಬೋದು. ಮ್ಯಾಮ್ ಅಲ್ಲ, ಇಲ್ಲಿ ಸರ್. ಸರ್ ನೋಡಿ, ಮೇ ಐ ಬಾರೋ ದಿಸ್ ಬುಕ್ ಸರ್, ಆಯಿತಾ. ಕ್ವಶನ್ ಮಾರ್ಕ್ ರೆಡಿ ಇದೆ. ಶೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಬುಕ್ಕೆ ಅಂತ ಹಿಂಗೆ ಗೊತ್ತಾಯಿತು ನನಗೆ ಅದರಲ್ಲಿ, ಯಾಕಂದರೆ ಕೆಳಗಡೆ ಬುಕ್ ಅಂತ ಕೊಟ್ಟಿದ್ದಾನೆ. ಕ್ಯಾನ್ ಐ ಬಾರೋ ದಿಸ್ ಬುಕ್ ಅಂತ, ಆಯಿತಾ. ಕೊನೆಯದಾಗಿ ಸ್ಟೂಡೆಂಟು ಟೀಚರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದನ್ನೇ ನಾವು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಥ್ಯಾಂಕ್ ಯು ಅಂತ ಬರೆದ್ರು ಮಾರ್ಕ್ಸ್ ಸಿಗುತ್ತೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಬರೆದ್ರು ಮಾರ್ಕ್ಸ್ ಸಿಗುತ್ತೆ, ಥ್ಯಾಂಕ್ಸ್ ಎ ಲಾಟ್ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. 36 ಕ್ವಶನ್ ನಂಬರ್ ವಿದ್ಯಾರ್ಥಿಗಳೇ, ನಾನು ಲೆಟ್ ರೈಟಿಂಗ್ ನಿಮಗೆ ಸಪ್ರೇಟಾಗಿ 3 ಮಾಡಲ್ ಕ್ವಶನ್ ಪೇಪರ್ನ ಲೆಟ್ ರೈಟಿಂಗ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ನನ್ನ ಉದ್ದೇಶ ಇಷ್ಟೇ, ಯಾವುದೂ ನಿಮಗೆ ಕೊರತೆ ಮಾಡಿಕೊಡಲ್ಲ. ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ನಾನು ನಿಮಗೆ ಪ್ರಿಪ್ರೇಷನನ್ನು ಮಾಡಿ ಕೊಡ್ತೇನೆ, ಆಯಿತಾ. ಇದು 5 ಮಾರ್ಕ್ಸಿಗೆ ಬರುವಂಥದ್ದು. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಲೆಟ್ ರೈಟಿಂಗ್ ಹೇಗೆ ಬರೀಬೇಕು, ಇದೇ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಯಾವ ರೀತಿಯಾಗಿ ಲೆಟ್ ರೈಟಿಂಗ್ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ, ಯಾವ ರೀತಿಯಾಗಿ ಬರೆದ್ರೆ 5ಕ್ಕೆ 5 ಅಂಕ ಸಿಗುತ್ತೆ ಅಂತ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಈಗ ಇಲ್ಲಿ ಸ್ಪೀಚ್ ರೈಟಿಂಗ್ ಇದೆ, ಯಾವುದೋ ಒಂದು ಈವೆಂಟಿನ ಮೇಲೆ, ಅದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ, ಆಯಿತಾ. ಇದರ ಬಗ್ಗೆ ಸ್ಪೀಚ್ ರೈಟಿಂಗ್ ಬರೀರಿ ಅಂತ ಇದೆ. ನೀವು ಸೆಕ್ರೆಟ್ರಿ ಆಗಿ ಬರೀಬೇಕು ಶಾಲೆಯಲ್ಲಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನಾನು ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ 20 ನಿಮಿಷಗಳ ಕಾಲ ನನ್ನ ಜೊತೆ ಇದ್ರಲ್ವಾ. ಗಾಡ್ ಬ್ಲೆಸ್ ಯು ಆಲ್. ನಿಜವಾಗಿಯೂ 3 ಮಾಡಲ್ ಕ್ವಶನ್ ಪೇಪರನ್ನು ಗಟ್ಟು ಹೊಡೆದು ಕೈ ಬಿಟ್ಟುಬಿಡಿ ಮಕ್ಕಳೇ. ಸೇಮ್ ಕ್ವಶನ್ಸು ರಿಪೀಟ್ ಆಗುತ್ತೆ. ಧನ್ಯವಾದಗಳು.